ವೆಲ್ಕಮ್ ಟು ನಿಧಿ ಲಾಕ್ಸ್ ಕನ್ನಡ. ನೋಡಿ, ಇವತ್ತು ಒಂದು ಆಲೂಗೆಡ್ಡೆ ಇದ್ರೆ ಮನೇಲಿ ಒಂದು ರುಚಿಕರವಾದ ಸ್ನ್ಯಾಕ್ಸ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಆಲೂಗೆಡ್ಡೆನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ಮೈದಾ ಹಿಟ್ಟು, ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ ಇದಿಷ್ಟು ಹಾಕಿ ಕಲಸಿ ಇದನ್ನ ಗ್ರೇವಿ ತರ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಒಂದು ಚೂರು ಗಂಟಿಲ್ದಂಗೆ ಗ್ರೇವಿ ತರ ಮಾಡಿ ಇಟ್ಕೊಂಡ್ರೆ ನೀವು ಅದನ್ನ ಆಲೂಗೆಡ್ಡೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಇದರಲ್ಲಿ ಡಿಪ್ ಮಾಡಿ ಎಣ್ಣೆಲಿ ಕರಿಯೋದು. ಇದು ಇದರ ವಿಧಾನ ನೋಡಿ. ಆ ಗ್ರೇವಿನ ನಾನು ಒಂದು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಗ್ರೇವಿ ಲೋಟದ ಒಳಗಡೆ ಇದ್ರೆ ನಾವು ಆಲೂಗಡ್ಡೆ ಪೀಸ್ನ ನೀಟಾಗಿ ಅದ್ಲಿಕ್ಕೆ ಸಹಾಯ ಆಗುತ್ತೆ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಒಂದು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರ ಈ ತರ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆಲೂಗಡ್ಡೆ ಪೀಸ್ನ ನಾನು ಅತ್ತಿ ಎಣ್ಣೆಲಿ ಕರಿಲಿಕ್ಕೆ ನೋಡಿ ಎಣ್ಣೆಲಿ ಕರಿಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಈ ಕಡೆ ನಾನು ಸ್ಟವ್ ಮೇಲೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿದೆಯಾ ನೋಡೋಣ. ಕಾದಿದೆ. ಹಾಗಾಗಿ ಇದರೊಳಗಡೆ ಆಲೂಗಡ್ಡೆ ಅದ್ದಿ ಡಿಪ್ ಮಾಡ್ತಾ ಇದ್ದೀನಿ. ತುಂಬ ಡಿಪ್ ಮಾಡಿ ಇದ್ರೊಳಗಡೆ ಹಾಕಿದ್ದೀನಿ ನೋಡಿ. ಅದನ್ನ ನೀಟಾಗಿ ಒಂದೊಂದಾಗಿ ಡಿಪ್ ಮಾಡಿ ಹಾಕಿ ಎಣ್ಣೆನಲ್ಲಿ ಅದನ್ನ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಮಗಳ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಆಯ್ತಾ. ನೋಡಿ, ಇದನ್ನ ಇದು ಕೆಂಡ ಸಂಪಿಗೆ ಅಂತಾರಲ್ಲ, ಆ ಬಣ್ಣ ಬರೋವರೆಗೂ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಕರಿದು ಇದನ್ನ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಸಾಫ್ಟ್ ಇರುತ್ತೆ, ಮೇಲ್ಗಡೆ ಕ್ರಿಸ್ಪಿ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದು ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ಹೇಳಿ. ತುಂಬ ಖುಷಿ ಆಗ್ತದೆ ನೋಡಿ. ಮತ್ತೆ ಉಳಿದ ಆಲೂಗಡ್ಡೆ ಪೀಸ್ ಕೂಡ ನಾನು ಮತ್ತೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನ ಟ್ರೈ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ನನ್ನ ಮಗಳು ಏನಾದರೂ ಮಾಡಮ್ಮ ಅಂದ್ಲು. ಅದಕ್ಕೆ ನಾನು ಇದನ್ನು ಮಾಡಿದೆ. ಅವಳು ತುಂಬ ಖುಷಿ ಪಟ್ಟಳು ನೋಡಿ. ಈ ಥರ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಕಂದು ಬಣ್ಣ ಬರೋವರೆಗೂ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀವಿ. ಈಗಲೂ ಕೂಡ ಲಾಸ್ಟ್ ಇನ್ನೇನು ಅದನ್ನು ತೆಗಿತೀನಿ. ತೆಗೆದು ನನ್ನ ಮಗಳಿಗೆ ತಟ್ಟೆಗೆ ಹಾಕ್ಕೊಟ್ಟಿದ್ದೀನಿ ನೋಡಿ. ಸಾಸ್ ಹಾಕ್ಕೊಂಡು ತಿಂತೀನಿ ಅಂತ ಹೇಳಿದ್ಲು. ಅದಕ್ಕೋಸ್ಕರ ಅವಳಿಗೆ ಪ್ಲೇಟ್ಗೆ ಸಾಸ್ ಹಾಕಿ ಈ ಡಿಶ್ ಮಾಡಿದ್ನಲ್ಲ, ಈ ಡಿಶ್ ಸ್ಪೆಷಲ್ ಡಿಶ್ ಕೊಟ್ಟಿದ್ದೀನಿ. ತುಂಬ ಇಷ್ಟಪಟ್ಟಳು. ನೀವು ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.